ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಮರ್ಡರ್ ಅಂಡ್ ಸೂಸೈಡ್ ಘಟನೆ ವರದಿಯಾಗಿದೆ. ಕೇವಲ 6 ವರ್ಷದ ಮಗನ ಎದುರೇ ತನ್ನ ಪತ್ನಿಯನ್ನ ಕೊಲೆಗೈದು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಮತಾ ಅನ್ನುವ ಪತ್ನಿಯನ್ನ ಕೊಲೆ ಮಾಡಿ ಪತಿ ತಾನು ಆತ್ಮಹತ್ಯೆ ಮಾಡಿಕೊಂಡಿರೋದು, ಅದು ತಾವೇ ಹೆತ್ತಿರುವಂತಹ 6 ವರ್ಷದ ಪುಟ್ಟ ಕಂದಮ್ಮನ ಕಣ್ಣು ಮುಂದೆನೆ. ಪತ್ನಿ ಮಮತಾಳನ್ನ ಕೊಲೆಗೈದು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನೇಣಿಗೆ ಶರಣಾಗಿದ್ದಾನೆ. 40 ವರ್ಷ ಪ್ರಾಯ ಸುರೇಶ್ಗೆ, ಪತಿಗೆ 33 ವರ್ಷ ಪ್ರಾಯ ಪತ್ನಿಗೆ ಮಮತಾಗೆ. ಬ್ಯಾಡರಹಳ್ಳಿಯ ಕಾಳಿನಗರದ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಬ್ಯಾಡರಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಕೊಲೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕು. ಪತ್ನಿಯನ್ನ ಕೊಲೆ ಮಾಡಿ ನಂತರ ಗಂಡ ತಾನು ಕೂಡ ನೇಣಿಗೆ ಕೊರಳೊಡ್ಡಿದ್ದಾನೆ. 6 ವರ್ಷದ ಮಗು ತಂದೆ ಮತ್ತು ತಾಯಿಯನ್ನ ಕಳ್ಕೊಂಡು ಈಗ ಅನಾಥ ಆಗಿದೆ. ಆ ಮಗುವಿನ ಕಣ್ಣೆದುರುಗಡೆನೆ ಮಗು ಹೆತ್ತ ತಾಯಿಯನ್ನ ಆ ಮಗುವಿನ ತಂದೆಯೇ ಕೊಲೆ ಮಾಡಿರೋದು. ಕೊಲೆ ಮಾಡಿದ ನಂತರ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಏನು ಈ ಸಾವಿಗೆ ಕಾರಣ ಏನು? ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಏನು? ಪತ್ನಿಯನ್ನು ಕೊಲೆ ಮಾಡೋದಕ್ಕೆ ಕಾರಣ ಏನು? ಇವೆಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಹೊರಗಡೆ ಬರಬೇಕಿದೆ. ಸದ್ಯಕ್ಕೆ ಸುರೇಶ್ ಮತ್ತು ಮಮತಾ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಪುಟ್ಟ ಕಂದಮ್ಮ ಇದೀಗ ತಬ್ಬಲಿಯಾಗಿದೆ.